ಮಂಡ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಇವತ್ತಿನಿಂದ ದರ್ಶನ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅಬ್ಬರದ ಪ್ರಚಾರ. ಆ ಒಂದು ನೇರ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ದಯವಿಟ್ಟೆಲ್ಲ ಅರ್ಥ ಮಾಡ್ಕೊಳ್ಬೇಕು. ದರ್ಶನನ ಅಭಿಮಾನಿಗಳು ಏನಿವತ್ತು ಇಷ್ಟೊಂದು ಅಭಿಮಾನವನ್ನ ತೋರಿಸ್ತಾ ಮಂಡ್ಯದಲ್ಲಿ ನೋಡ್ತಾ ಇದೀವಿ. ಇವತ್ತಿನಿಂದ ದರ್ಶನ್ ಅವರು ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರು ಇವತ್ತು ಅಖಾಡಕ್ಕೆ ಇಳಿದ್ರು. ಇವತ್ತಿನಿಂದ ದರ್ಶನ್ ಅವರು ಸುಮಲತಾ ಅಂಬರೀಶ್ ಅವರ ಪರವಾಗಿ ಮತವನ್ನ ಯಾಚಿಸಲಿದ್ದಾರೆ. ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಇವತ್ತು 28 ಹಳ್ಳಿಗಳಲ್ಲಿ ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಮೊದಲ ಸ್ಟಾರ್ಟಿಂಗ್ ಪಾಯಿಂಟ್ ಅದು KRS ನಿಂದ ಈಗ ಆಲ್ರೆಡಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ನೀವೊಂದು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪಟಾಕಿಯನ್ನ ಸಿಡಿಸುವ ಮುಖಾಂತರ ದರ್ಶನ್ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು ಅಭಿಮಾನಿಗಳು ಅಂತ. ಎಲ್ಲ ಗುರಿಯರಿಗೂ, ಅಣ್ಣ ತಮ್ಮರಿಗೂ, ಅಕ್ಕ ತಂಗಿರಿಗೂ, ಅನ್ನದಾತರಿಗೂ, ಈ ನಿಮ್ಮ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲರೂ ನೋಡ್ತಾ ಇದ್ದೀರಾ. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ. ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀರಲ್ಲ. ನಿಮ್ಮ ಸೇವೆ ಮಾಡೋದಕ್ಕೆ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ. ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕನ್ನೋದು ಒಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೇನು ಅಧಿಕಾರ ದಾಹನೂ ಇಲ್ಲ, ಅದು ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು ಮೂರ್ ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20 ಇದರ ಸೌಂಡ್ ಇರ್ಬೇಕಣ. ಆದ್ರಿಂದ ದಯವಿಟ್ಟು 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ. ದಯವಿಟ್ಟು ಮನೆಯಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನಮ್ ಕಳ್ಕಳಿ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಈ ಕೂಗು 18ನೇ ತಾರೀಕು ಅಂತಾನೆ ಇರ್ಬೇಕಣ್ಣ. ದಯವಿಟ್ಟು ಕೇಳ್ಕೊಳ್ತೀವಿ. ಎಲ್ಲ ತಂದೆ ತಾಯಿ ಎಲ್ಲ ಧನ್ಯವಾದಗಳಣ್ಣ. ಜೈಕಾರಗಳು
ಈಗ ನೀವು ಅಪ್ಪಗುಣದ ಮತಗಳು ನಿಲುವುಗಳ ಮುಖಾಂತರ ಸುಮಾರು ಅಮರೇಶ್ವರನ್ನು ಮೈಸೂರಾಗಿ ಮಾಡಬೇಕಾಗಿ ವಿನಂತಿದ್ದಾರೆ. ಜೈಕಾರಗಳು ಡಿ ಬಸ್ ಅನ್ನು ಮೊಳಗಬೇಕಾಗಿರೋದು 18ನೇ ತಾರೀಕು ನೀವು ಬಟನ್ ಒತ್ತೋದ್ರ ಮುಖಾಂತರ ದರ್ಶನ ಗೌರವ ಕೊಡಬೇಕು. ಪರ ಪ್ರಚಾರ ಮಾಡಲು ಇಲ್ಲಿಗೆ ತಾನೇ ಸ್ಥಾನಕ್ಕೆ ಆಗಮಿಸಿದ್ದಾರೆ ಅಭಿಮಾನಿಗಳು. ಅಭಿಮಾನವು ಒಟ್ಟು ಹೋಗಲು ಬಂದಿರುವಂತೆ ಇದೇ ರೀತಿ ಅಧಿಕಾರದ ದಾಹ ಅಂತೂ ಇಲ್ಲವೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಮಂಡ್ಯದಲ್ಲಿ ಇವತ್ತಿನಿಂದ ದರ್ಶನ್ ಅವರ ಅಬ್ಬರ ಶುರುವಾಗ್ತಾ ಇದೆ. ಮತ್ತು ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಧರ್ಮಸ್ಥಳಕ್ಕೆ ಹೋಗಿರುವಂತದ್ದು, ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು, ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಅವರಿಗೆ ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಅವರು ಸಾಥನ್ನ ಕೂಡ ನೀಡಿರುವಂತದ್ದು. ಮತ್ತು ಒಂದ್ ಕಡೆ ಮಂಡ್ಯದಲ್ಲಿ ಇವತ್ತಿನಿಂದ ದರ್ಶನ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕೆಆರ್ಎಸ್ ನಲ್ಲಿ ರೋಡ್ ಶೋವನ್ನ ಕೂಡ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರಿದ್ರು. ಇಲ್ಲಿ ದರ್ಶನ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಸುಮಲತಾ ಅಂಬರೀಶ್ ಅವರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರದ ದಾಹ ಇಲ್ಲ ಅಂತ. ಎಲ್ಲ ಗುರುಗಳಿಗೂ, ಅಣ್ಣ ತಂದಿರು, ಅಕ್ಕ ತಂದಿರು, ಅನ್ನದಾತರಿಗೂ, ಈ ನಿಮ್ಮ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ.